ಜೀವ ಬೆದರಿಕೆ ಜಾತಿ ನಿಂದನೆ ಕೇಸ್ನಲ್ಲಿ ಮಾಜಿ ಸಚಿವ ಮುನಿರತ್ನ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಆಂಧ್ರದ ಚಿತ್ತೂರಿಗೆ ತೆರಳುತ್ತಾ ಇದ್ದಂತಹ ಮಾರ್ಗದಲ್ಲಿ ಮುನಿರತ್ನ ಅವರನ್ನ ಬಂಧಿಸಲಾಗಿದೆ. ಮುಳಬಾಗಿಲು ತಾಲೂಕಿನ ಹೊರವಲಯದ ನಂಗಲಿ ಬಳಿ ಮಾಜಿ ಸಚಿವ ಮುನಿರತ್ನ ಅವರನ್ನ ಅರೆಸ್ಟ್ ಮಾಡಲಾಗಿದೆ. 2 ಪ್ರಕರಣಗಳು ಮುನಿರತ್ನ ಅವರ ವಿರುದ್ಧ ದಾಖಲಾಗಿತ್ತು ವೈಯಾಲಿ ಕಾವಲ್ ಠಾಣೆಯಲ್ಲಿ. ಒಂದು ಜೀವ ಬೆದರಿಕೆ ಪ್ರಕರಣ, ಮತ್ತೊಂದು ಜಾತಿ ನಿಂದನೆ ಪ್ರಕರಣ. ಗುತ್ತಿಗೆದಾರ ಚಲುವರಾಜು ಅನ್ನುವಂಥವರು ಜೀವ ಬೆದರಿಕೆ ಪ್ರಕರಣವನ್ನ ದಾಖಲಿಸಿದ್ರು. ಮತ್ತೋರ್ವ ವ್ಯಕ್ತಿ ವೇಲು ನಾಯ್ಕರ್, ಮಾಜಿ ಕಾರ್ಪೊರೇಟರ್ ವೇಲು ನಾಯ್ಕರ್ ಮುನಿರತ್ನ ಅವರ ವಿರುದ್ಧ ಜಾತಿ ನಿಂದನೆ ಪ್ರಕರಣವನ್ನ ದಾಖಲಿಸಿದ್ರು. 2 ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ವೈಯಾಲಿ ಕಾವಲ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೇ ಕ್ಷಣಗಳ ಹಿಂದೆ, ಬಹುತೇಕ 30 ನಿಮಿಷಗಳ ಹಿಂದಷ್ಟೇ ಖುದ್ದು ಮುನಿರತ್ನ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ರು. ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿ ರಿಯಾಕ್ಷನ್ ಅನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ರು. ರೈಟ್, ಫೋಟೋನ ಗಮನಿಸ್ತಾ ಇದ್ದೀರಿ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂತಹ ಈ ಫೋಟೋ, ಇದು ಆಂಧ್ರದಿಂದ ಚಿತ್ತೂರಿಗೆ ತೆರಳುತ್ತಾ ಇದ್ದಂತಹ ಮಾರ್ಗ ಮಧ್ಯದಲ್ಲಿ ಮುನಿರತ್ನ ಅವರನ್ನ ಪೊಲೀಸರು ವಶಕ್ಕೆ ಪಡೆದಂತಹ ಫೋಟೋ. ಮುನಿರತ್ನ ಅವರ ಕಾರನ್ನ ಅಡ್ಡಗಟ್ಟಿ ಅವರನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ವೈಯಾಲಿ ಕಾವಲ್ ಠಾಣೆಗೆ ಮುನಿರತ್ನ ಅವರನ್ನ ಕರ್ಕೊಂಡು ಬರಲಾಗ್ತಾ ಇದೆ. ನೇರವಾಗಿ ಪ್ರಕರಣ ಬೆಳಕಿಗೆ ಬಂದಂತಹ ನಂತರದಲ್ಲಿ, ಎಫ್ಐಆರ್ ದಾಖಲಾದಂತಹ ನಂತರದಲ್ಲಿ ಆಂಧ್ರದ ಚಿತ್ತೂರಿಗೆ ಮಾಜಿ ಸಚಿವ ಮುನಿರತ್ನ ಅವರು ತೆರಳುತ್ತಾ ಇದ್ರು. ರಾಜರಾಜೇಶ್ವರಿ ನಗರದ ಬಿಜೆಪಿ ಶಾಸಕ ಮುನಿರತ್ನ ನೇರವಾಗಿ ಆಂಧ್ರದ ಚಿತ್ತೂರಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ರು. ಆದ್ರೆ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಅವರ ಫೋನ್ ಟ್ರೇಸ್ ಮಾಡಿದಂತಹ ಪೊಲೀಸರು ಆಂಧ್ರದ ಚಿತ್ತೂರಿಗೆ ಹೋಗುವ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಮುನಿರತ್ನ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಆ ಫೋಟೋವನ್ನ ಗಮನಿಸ್ತಾ ಇದ್ದೀವಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ಕೇವಲ 30 ನಿಮಿಷಗಳ ಹಿಂದೆ ಮಧುಸೂದನ್ ನ್ಯೂಸ್ ಫಸ್ಟ್ ಜೊತೆ ಮಾಜಿ ಸಚಿವ ಮುನಿರತ್ನ ಅವರು ಮಾತನಾಡಿದ್ರು. ತಮ್ಮ ವಿರುದ್ಧ ದಾಖಲಾಗಿದ್ದ 2 ಕೇಸ್ಗೆ ಸಂಬಂಧಪಟ್ಟ ಹಾಗೆ ತಮ್ಮ ರಿಯಾಕ್ಷನ್ ಅನ್ನ ಕೊಟ್ರು. ಬಟ್ ವಿದಿನ್ ಹಾಫ್ ಅನ್ ಅವರ್ ಅವರನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಹೆಚ್ಚಿನ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ? ಹೌದು ವಿದ್ಯಶ್ರೀ, ನೇರವಾಗಿ ಕಳೆದ 30 ನಿಮಿಷಗಳ ಹಿಂದೆ ಏನು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಶಾಸಕ ಮಾಜಿ ಸಚಿವ ಮುನಿರತ್ನ ಅವರು ನ್ಯೂಸ್ ಫಸ್ಟ್ ಜೊತೆ ಮಾತನ್ನ ಆಡ್ತಾ ಇದ್ರು. ತಮ್ಮ ವಿರುದ್ಧ ದಾಖಲಾಗಿರೋ ಅಂತ 2 ಪ್ರಕರಣಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೊಂದು ಸ್ಪಷ್ಟನೆಯನ್ನ ದೂರವಾಣಿಯಲ್ಲಿ ನೀಡಿದ್ರು. ಆ ಪ್ರಕ್ರಿಯೆ ಮುಗಿದ ಬಳಿಕವೇ ನೇರವಾಗಿ ಪೊಲೀಸರು ಅವರನ್ನ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಹೊರವಲಯದ ನಂಗಲಿ ಗ್ರಾಮದ ಬಳಿ ವಶಕ್ಕೆ ಪಡೆದಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೀಗ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಅವ್ರನ್ನ ಬೆಂಗಳೂರಿಗೆ ಕರ್ತರೋ ಅಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ನೇರವಾಗಿ ಬೆಂಗಳೂರಿನ ವೈಯಾಲಿ ಕಾವಲ್ ಪೊಲೀಸ್ ಠಾಣೆಯಲ್ಲಿ ಅವರ ವಿರುದ್ಧ ದಾಖಲಾಗಿದ್ದಂತ ಒಂದು ಜೀವ ಬೆದರಿಕೆ ಮತ್ತೆ ಜಾತಿ ನಿಂದನೆಯ ಮತ್ತೊಂದು ಪ್ರಕರಣ, 2 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಈಗ ಶಾಸಕ ಮುನಿರತ್ನ ಅವ್ರನ್ನ ನೇರವಾಗಿ ಪೊಲೀಸರು ಬಂಧಿಸಿದ್ದಾರೆ. ಸುಮಾರು 6 ನಿಮಿಷದ 57 ಸೆಕೆಂಡ್ ಇರೋ ಅಂತ ಒಂದು ಮಾಧ್ಯಮ ಹೇಳಿಕೆ